ಫಾರೆಸ್ಟ್ ರೈಟ್ ಆಕ್ಟ್ ಇವತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ನಾವು ಟ್ರೈಬಲ್ ಮಾತ್ರ ಅವಕಾಶ ಇದೆ 30 ವರ್ಷದವರೆಗೂ. ಯಾರು ಫಾರೆಸ್ಟ್ ಒಳಗೆ ಫಾರೆಸ್ಟ್ ಅಂದ ತಕ್ಷಣ ಈ ಫಾರೆಸ್ಟ್ ಅಧಿಕಾರಿಗಳಿಗೆ ಅವ್ರದೇ ಆದಂತ ಯಾವುದೋ ಒಂದು ಗುಂಪಿನಲ್ಲಿದ್ದಾರೆ. ಇರ್ಲಿ, ರೈತರು ಅವತ್ತಿನ ಕಾಲದಲ್ಲಿ 100 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಮಾಡಬೇಕು. ಅದಕ್ಕೆ ಟ್ರೈಬಲ್ ಸೆಕ್ಷನ್ ಅಲ್ಲಿ ಜಾಸ್ತಿ ಇದೆ ಅಂತೇಳಿ ತಂದು ಬೇರೆಯವರಿಗೆ 75 ಇಯರ್ಸ್ ಅಂತ 3 ಜನರೇಷನ್ ಅಂತ ಮಾಡಿದ್ದಾರೆ. ಅದನ್ನೊಂದು ರೆಸಲ್ಯೂಷನ್ ಮಾಡಿ ಅಂತ ನಮ್ಮ ಚೀಫ್ ಮಿನಿಸ್ಟರ್ಗೆ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೆ ಒಂದು ಸಜೆಷನ್ ಕೊಟ್ಟಿದ್ದೇವೆ. ಸೊ ಹಂಗೆ ಫಾರೆಸ್ಟ್ ಇದನ್ನ ಕೆಲವರಿಗೆಲ್ಲ ನಮ್ಮ ಕಡೆ ಅಂತೂ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ, ಕೆಲವು ಕಡೆ ಇನ್ನ ಇಂಪ್ಲಿಮೆಂಟ್ ಆಗಬೇಕು. ಅದು ಆ ಕಾಯ್ದೆನ ತೆಗೆದುಕೊಂಡು ಬಂದಿದ್ದು. ರೈಟ್ ಟು ಎಜುಕೇಶನ್, ರೈಟ್ ಟು ಟ್ರಾನ್ಸ್ಪರೆನ್ಸಿ, ಎಜುಕೇಶನ್ ಕಡ್ಡಾಯ ವಿಚಾರದಲ್ಲಿ ಮತ್ತು ಟ್ರಾನ್ಸ್ಪರೆನ್ಸಿ ವಿಚಾರದಲ್ಲಿ, ರೈಟ್ ಟು ಇನ್ಫಾರ್ಮೇಶನ್ ಈ ವಿಚಾರದಲ್ಲಿ ಇಂಥ ಅನೇಕ ತಂದದ್ದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು, ಈ ದೇಶದ ಪ್ರತಿಯೊಬ್ಬ ರೈತ ಯಾವನೇ ಅಲ್ಲಿ ಭೂಮಿ ಕಳ್ಕೊಂಡಂತವನಿಗೆ ಒಂದು ಬದ್ಧತೆ ಇವತ್ತು ಸರ್ಕಾರಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಯಾವುದೇ ಜಮೀನು ಅಕ್ವಿಷನ್ ಮಾಡಬೇಕಾದ್ರೆ ಸಿಟಿಲಿ 2%, 15 ಕಿಲೋಮೀಟರ್ ಅಷ್ಟೊತ್ತಿಗೆ 3%, ಆಮೇಲೆ ರೂರಲ್ ಪಾರ್ಟ್ಸ್ ಅಲ್ಲಿ 4%. ಯಾರು ಕೂಡ ಅಂತ ಧೈರ್ಯವಾಗಿ ತೀರ್ಮಾನವನ್ನ ಮಾಡಲಿಲ್ಲ. ಯಾರ್ದು ಅನುಕೂಲ ಆಯ್ತು? ಎಷ್ಟು ಜನ ನೆನೆಸ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಇಟ್ ಈಸ್ ಅಲ್ಟಿಮೇಟ್ಲಿ ಮನಮೋಹನ್ ಸಿಂಗ್ ಗವರ್ಮೆಂಟ್, ದಿ UPA ಗವರ್ಮೆಂಟ್ ಟುಕ್ ದಟ್ ಬೋಲ್ಡ್ ಡಿಸಿಷನ್. ಸೊ ಹಂಗೆ ಮಾಡಿದ್ದನ್ನ ನಾವು ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ, ಕೆಲವರಿಗೆಲ್ಲ ಅನುಕೂಲ ಆಗ್ತಾ ಇದೆ. ನಾನೊಬ್ಬ ಗವರ್ಮೆಂಟ್ ಅಲ್ಲಿ ಇದ್ಕೊಂಡು ನನಗೆ ಕೆಲವು ಟೈಮ್ ಅನ್ಸ್ತದೆ, ಏನಪ್ಪ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಮಾಡಬೇಕಾ ಅಂತೇಳಿ. ಈ ಗವರ್ನರ್ ಸ್ಪೀಚ್ ಅಲ್ಲಿ ಇಳಿಸ್ತಾವ 27,000 ಕೋಟಿ ರೂಪಾಯಿ, 20,000 ಕೋಟಿ ಕೊಡಬೇಕು ಲ್ಯಾಂಡ್ಗೆ. ಅವತ್ತಿನ ಕಾಲದಾಗ ಮಾಡಿತ್ತು ಅಂತಂದ್ರೆ 45,000 ಕೋಟಿ ರೂಪಾಯಿ ಮುಗಿದೋಗ್ಬಿಟ್ಟಿತ್ತು. ಅವತ್ತು ಯಾವತ್ತು ನೋಟಿಫಿಕೇಶನ್ ಮಾಡಿದ್ವು. ಇವತ್ತು 20,000 ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಷನ್ಗೆ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹಂಗೆ ರೈತನಿಗೆ ಅನುಕೂಲ ಆಗಲಿ, ಜಮೀನು ಕಳ್ಕೊಂಡವ್ರು ಎಂದರೂ ಕೂಡ ಆಸೆ ಇದ್ದಿರ್ತದೆ ನಾನು. ಬಟ್ ಆ ತೀರ್ಮಾನವನ್ನ ಕಾನೂನುಬದ್ಧವಾಗಿ, ಸಂವಿಧಾನ ಬದ್ಧವಾಗಿ ತೆಗೆದುಕೊಂಡಂತ ನಿರ್ಣಯ ಯಾರು ಕೂಡ ಈ ದೇಶದಲ್ಲಿ ಅಲಗಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ UPA ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಅವಧಿಯಲ್ಲಿ ಮಾಡಿದ್ರೆ ಅದು ಜನರ ಕಲ್ಯಾಣಕ್ಕೋಸ್ಕರ, ಬದುಕಿಗೆ. ಆಮೇಲೆ ನಾವೆಲ್ಲ ಸಾಲ ಮನ್ನಾ ಮಾಡ್ತೀವಿ, ಬರೀ ಕೋಪರೇಟಿವ್ ವಿಚಾರದಲ್ಲಿ ನಾವು ಮಾತಾಡ್ತೀವಿ. ಆವತ್ತಿನ ಕಾಲದಲ್ಲಿ 70,000 ಕೋಟಿ ರೂಪಾಯಿ ಇನ್ಕ್ಲೂಡಿಂಗ್ ನ್ಯಾಷನಲೈಸೇಷನ್ ಬ್ಯಾಂಕ್ನಲ್ಲಿ ಅವತ್ತು ರೈತರಿಗೆ ಮನ್ನಾ ಮಾಡಿದಂಥದ್ದು ಕೂಡ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ರು. ಇದಲ್ಲದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಇನ್ನೊಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಈಗ CSR ಹಣ ನಮ್ಮ ರಾಜ್ಯಕ್ಕೆ ಒಂದೇ ರಾಜ್ಯಕ್ಕೆ 8,100 ಕೋಟಿ ರೂಪಾಯಿ CSR ಹಣ ಸಂಗ್ರಹ ಆಗ್ತಾ ಇದೆ. ಆವತ್ತು ನಮ್ಮ ಪ್ರಣಬ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್, ಇವರು ಪ್ರೈಮ್ ಮಿನಿಸ್ಟರ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡೋದಕ್ಕೆ ಕೋಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ತಂದು 2% ನೀವು ಹಣ ಕೊಡಬೇಕು ಅಂತ ತೀರ್ಮಾನ. ಇದ್ರ ಬಗ್ಗೆ ಕೆಲವರೆಲ್ಲ ಅನುಕೂಲ ಆಗ್ತಾ ಇದೆ, ಕೆಲವು ಅನುಕೂಲ ಆಗ್ತಾ ಇಲ್ಲ. ಈಗ ನಾವು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ, ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಈ ಫಸ್ಟ್ ನಾವು ಆ CSR ಹಣನ ಬೇರೆ ಕಡೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮೀಣ ಸ್ಕೂಲ್ಗೆ ಕಂಪಲ್ಸರಿ ಪಂಚಾಯತಿ ಮಟ್ಟದಲ್ಲಿ, ನಾಟ್ ಇನ್ ಟೌನ್, ಇಲ್ಲ ಕನಕಪುರ ಟೌನ್ ಅಲ್ಲ, ಬೆಂಗಳೂರು ಸಿಟಿಲಲ್ಲ, ರಾಮನಗರದಲ್ಲ, ಇಲ್ಲೊಂದು ಯಾವುದೋ ಒಂದು ಟೌನ್ ಅಲ್ಲ, ಬರೀ ಗ್ರಾಮೀಣ ಪ್ರದೇಶಕ್ಕೆ ಒಂದು CSR ನಮ್ಮ KPS ಮಾದರಿ ಯಾವ ರೀತಿ ಇದೆ ಅದೇ ರೀತಿ ಒಂದು ಮಾಡಲ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 2,000 ಎಲ್ಲ ಕ್ಷೇತ್ರಕ್ಕೂ, ನಾನು ಇಟ್ ಮೇ ಬಿ ನಮ್ಮ ಇವರು ಇಲ್ಲೆಲ್ಲ ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಈ ಫಸ್ಟ್ ಫೇಸ್ ಅಲ್ಲಿ 500 ಸ್ಕೂಲ್ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಆಗ ಕರೆದು ಮೀಟಿಂಗ್ಸ್ ಶುರು ಮಾಡಿದ್ದೇನೆ. ನಾನು ನಮ್ಮ MLAsಗೂ ಕೂಡ ಅಕ್ರಾಸ್ ದಿ ಪಾರ್ಟಿ ಲೈನ್, ಇದರಲ್ಲೇನು ಪಾರ್ಟಿ ಪಕ್ಷ ಇಲ್ಲ, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಿನಿಮಮ್ 5, 6, 7, 8 ಸ್ಕೂಲ್ಗಳು ಬರಲಿಕ್ಕೆ ಒಂದು ಅವಕಾಶ ಇದೆ. ಮಿನಿಮಮ್ 10 ಕೋಟಿ ರೂಪಾಯಿ, 7ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು, ಯಾಕೆಂದ್ರೆ ಜನನ ಹೊರಗಡೆಯಿಂದ ಬರೋದನ್ನ, ಬೆಂಗಳೂರು ಬರೋಂಥದ್ನ, ಟೌನ್ ಬರೋದನ್ನ ನಾವು ತಪ್ಪಿಸಬೇಕು. ಇಲ್ಲ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ, ಇಲ್ಲ ಅಂದ್ರೆ ಎಜುಕೇಶನ್ಗೋಸ್ಕರ ಅರ್ಬನ್ಗೆ, ಟೌನ್ಗಳಿಗೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬರ್ತಾರೆ. ಅದನ್ನ ತಪ್ಪಿಸಬೇಕು. ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು ಜನಸಂಖ್ಯೆ ಈ ಬೆಂಗಳೂರು, ಇವತ್ತು 1,40,00,000 ಆಗಿದೆ. ಸೊ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಸೊ ಹಂಗೆ ಇವತ್ತು ಆ CSR ಹಣದಿಂದ ಸರ್ಕಾರದ ಪ್ರಯಾರಿಟಿ ಗ್ರಾಮೀಣ ಪ್ರದೇಶದ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ, ಪಂಚಾಯತ್ ಕೇಂದ್ರಗಳಲ್ಲಿ 1-2 ಎಕರೆ 3 ಇರೋ ಸ್ಕೂಲ್ನ ರಿನೋವೇಷನ್ ಮಾಡೋಂಥದ್ದು, ಇಲ್ಲಾಂದ್ರೆ ಹೊಸ ಮಾಡೆಲ್ ಸ್ಕೂಲ್ ಮಾಡೋಂಥದ್ದು, ಅದನ್ನ ಈ CSR ಅಲ್ಲಿ. ಇದಕ್ಕೆ ಪೂರಕವಾಗಿ ಇದು ಮನಮೋಹನ್ ಸಿಂಗ್ ರವರು ಕಾರಣ.
ಸೊ ಯಾರ ಹೆಸರು ನಾನು ಸಲಹೆ ಮಾಡಿದ್ದೇನೆ, ನಮ್ಮ ಯೂನಿವರ್ಸಿಟಿ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ, ಅವ್ರ ಹೆಸರಲ್ಲಿ ಒಂದು ದೊಡ್ಡ ಏನಾದ್ರು ಒಂದು ಮಾಡಬೇಕು, ಶಾಶ್ವತವಾಗಿರಬೇಕು ಅಂತೇಳಿ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಈ ಹೆಸರು ನೀಡಬೇಕು. ಹೀಗೆ ಅಪಾರವಾದಂತ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಮನಮೋಹನ್ ಸಿಂಗ್ ಅವರು ಕೊಟ್ಟು ಹೋಗಿದ್ದಾರೆ. ಇದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸಿಕೊಳ್ಬೇಕು. ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇವತ್ತು ಅವರು ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ರು, ನಮ್ಮ ಸಂಸತ್ ಸದಸ್ಯರಾಗಿದ್ರು. ನನ್ನ ಜೊತೆ 4 ಬಾರಿ ಅವರು ಕೂಡ ಶಾಸಕರಾಗಿ ಒಟ್ಟಿಗೆ ನಾವೆಲ್ಲ ಸೇರಿ ಅನೇಕ ಸಮಿತಿಗಳೆಲ್ಲ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೇವೆ. ಜೊತೆಗೆ ಅವ್ರ ಜೊತೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರಾಗಿದ್ದರು. ಇಲ್ಲಿ ಈ ಏರ್ಪೋರ್ಟ್ ಕಮಿಟಿಯಲ್ಲಿ ಕೂಡ ಅವರು ಬಹಳ ಹತ್ತಿರದಿಂದ ಕೆಲಸವನ್ನ ನಾವು ಮಾಡಿದ್ದು. ಜಯವಾಣಿ ಮಂಚೇಗೌಡರು ಒಂದು ದೊಡ್ಡ ಹೋರಾಟ, ಅವ್ರ ಜಯವಾಣಿ ಎಲೆಕ್ಷನ್ ತೆಗೆ ಒಂದು ದೊಡ್ಡ ಹೋರಾಟ, ಬೈ ಎಲೆಕ್ಷನ್ ನಡೀತು. ಸೊ ಅಲ್ಲೂ ಕೂಡ ಇದು ಶ್ಯಾಮ್ ಬೆನ್ಗಲ್ ಅವರು, ಡಿಸೋಜಾ ಅವರು ಮತ್ತು ಸಕ್ರಿ ಬೊಮ್ಮೇಗೌಡರು ಸಾಹಿತ್ಯ ಲೋಕಕ್ಕೆ ಅವರು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು, ಅದು ಕನ್ನಡ ಜನಪದಕ್ಕೆ ಒಂದು ದೊಡ್ಡ ಕಂಪನವನ್ನು ಕೊಟ್ಟಂತ ಒಬ್ಬ ವಿಶೇಷವಾದಂತ ವ್ಯಕ್ತಿ. ಜನಪದ ಕೋಗಿಲೆ ಅಂತೇಳಿ ನಾನು ಕೂಡ ಅವರ ಅನೇಕ ವಿಚಾರಗಳನ್ನ, ಅವರ ಜನಪದಗಳನ್ನ ಕೇಳಿದ್ದೇನೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ತಾವು ಕೂಡ ಏನು ಈ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ನಮ್ಮ ಈ ಸಂಸತ್ ವ್ಯವಸ್ಥೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಾವು ಆಲೋಚನೆಯನ್ನು ಮಾಡಬೇಕು. ತಮ್ಮ ಜೊತೆ ಸಹಮತ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.